ಬಂಗಾರಪೇಟೆ ಮತ್ತು ಬೂದಿಕೋಟೆ ಬ್ಲಾಕ್ ವತಿಯಿಂದ ಏನು ನಮ್ಮ ಕಾಂಗ್ರೆಸ್ ಪಕ್ಷದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕೋಲಾರ ಜಿಲ್ಲೆಗೆ ಒಂದು ಆಗಿ ಕೆಲಸ ಮಾಡ್ತಾ ಇರುವ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂದ್ಬಿಟ್ಟು ಕೋಲಾರ ಜಿಲ್ಲೆಯ ಒಗ್ಗಟ್ಟಿನ ಎಲ್ಲ ಶಾಸಕರು, ಕೋಲಾರ ಶಾಸಕರಾದ ಕೊತ್ತೂರು ಮಾಲೂರು ಶಾಸಕರಾದ ನಂಜೇಗೌಡರು, ಕೆಜಿಎಫ್ನ ಶಾಸಕಿಯಾದ ರೂಪಕಲಾ ಅವರು, MLC ಆದ ಅನಿಲ್ ಕುಮಾರ್ ಅವರು, ಇನ್ನೊಬ್ಬ MLC ಆದ ನಜೀರ್ ಅಹಮದ್ ಅವರು ಮತ್ತು ಮುಲ್ಬಾಗಲ್ನ ಕಾಂಗ್ರೆಸ್ ಅಭ್ಯರ್ಥಿಯಾದ ಆದಿನಾರಾಯಣ ಅವರು, ಇವರನ್ನ ಒಳಗೊಂಡ ಒಂದು ತಂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಮನವಿ ಮಾಡಿತ್ತು. ಕೋಲಾರ ಜಿಲ್ಲೆಗೆ ಒಂದು ಅವಕಾಶವನ್ನು ನೀಡಬೇಕಂದ್ಬಿಟ್ಟು, ಆದರೆ ಇವತ್ತು ಕೋಲಾರ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ಕಡೆಗಣಿಸಿದೆ. ಇದಕ್ಕೆ ನಾವು ಪ್ರತಿಯಾಗಿ ಇವತ್ತು ಈ ಧರ್ನಾವನ್ನು ಇವತ್ತು ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ ಒಂದು ಧರ್ನಾವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ನಾಳಿದ್ದು ಇಡೀ ಜಿಲ್ಲೆಯಲ್ಲಿ ಕೋಲಾರಲ್ಲಿ ಮಾಡ್ತೀವಿ, ಮುಲ್ಬಾಗಲಲ್ಲಿ ಮಾಡ್ತೀವಿ, ಶ್ರೀನಿವಾಸಪುರದಲ್ಲಿ ಮಾಡ್ತೀವಿ, ಕೆಜಿಎಫ್ ಮತ್ತು ಮಾಲೂರಲ್ಲಿ. ಇವತ್ತೇ ಉಗ್ರ ಹೋರಾಟವನ್ನು ಮಾಲೂರಲ್ಲಿನೂ ಸನ್ಮಾನ್ಯ ನಂಜೇಗೌಡರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಸೇರ್ಕೊಂಡು ಅಲ್ಲಿ ಮಾಲೂರಲ್ಲೂ ಇವತ್ತೊಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ನಮ್ಮ ಶಾಸಕರ ನೇತೃತ್ವದಲ್ಲಿ, ಎಸ್.ಎನ್. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನ 2 ಜಿಲ್ಲೆ ಶಾಸಕರನ್ನು ಒಗ್ಗೂಡಿಸ್ಕೊಂಡು ನಾಳೆ ನಮ್ಮ ಶಾಸಕರ KUIDFCಯಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಜಿಲ್ಲೆಗಳನ್ನು ಬಹಳಷ್ಟು ಅನ್ಯಾಯ ಆಗಿದೆ. ಮೊದಲು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ಈಗ ನಮ್ಮ DK ಶಿವಕುಮಾರ್ ಸರ್ಕಾರದಲ್ಲೂ
ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತು ನಾವು ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯನ್ನ ಕಡೆಗಣಿಸ್ತಾ ಇರೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸೇರಿ ಇದಕ್ಕೆ ಧಿಕ್ಕಾರಗಳನ್ನು ಕೂಗಬೇಕಾಗ್ತಾ ಇದೆ. ಇದುವರೆಗೆ ನಮ್ಮ ಬಂಗಾರಪೇಟೆಗೆ ಇದುವರೆಗೆ ಯಾರ್ದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಒಂದು ಮುಖ್ಯಮಂತ್ರಿ KC ರೆಡ್ಡಿ ಅವ್ರನ್ನ ಬಿಟ್ರೆ ಇದುವರೆಗೂ ನಮಗೆ ಯಾವುದೇ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದರಲ್ಲೂ ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದ SN ನಾರಾಯಣಸ್ವಾಮಿ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಒಂದು SCಯಲ್ಲಿ ಗೆದ್ದು ಕೋಲಾರ ಜಿಲ್ಲೆಯಲ್ಲಿ 8 ಲಕ್ಷ ಬಲಗೈ ಸಮುದಾಯದವರು ಇದ್ರೇನು ಇವತ್ತು ಕಾಂಗ್ರೆಸ್ ಪಕ್ಷದವರು ನಮ್ಮ ಶಾಸಕರಿಗೆ ಅನ್ಯಾಯ ಮಾಡಿದ್ದಾರೆ. ಶಾಸಕರು ಎಲ್ಲರೂ ಸೇರಿ ಇವ್ರು 4 ಜನದಲ್ಲಿ ಯಾರಿಗನ್ನ ಕೊಡ್ರಿ, ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕಂದ್ಬಿಟ್ಟು ಒಂದು ಮನವಿಯನ್ನ ಮಾಡಿದ್ರೇನು ಇವತ್ತು ಕೋಲಾರ ಜಿಲ್ಲೆಯನ್ನ ಕಡೆಗಣಿಸಿರೋ ಹೈಕಮಾಂಡ್ಗೆ ನಾವೆಲ್ಲರೂ ಧಿಕ್ಕಾರವನ್ನು ಕೂಗ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ 2 ಜಿಲ್ಲೆಯ ಶಾಸಕರುಗಳು ಸೇರಿ ನಾಳಿದ್ದು ರಾಜೀನಾಮೆಯನ್ನು ಕೊಡೋದನ್ನು ಖಚಿತ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಸ್ ಇರಬಹುದು, ಬ್ಲಾಕ್ ಅಧ್ಯಕ್ಷರುಗಳಿರಬಹುದು, ಜಿಲ್ಲಾ ಅಧ್ಯಕ್ಷರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಇವರೆಲ್ಲರೂ ನಾವು ನಮ್ಮ ಶಾಸಕರು ಏನೇ ನಿರ್ಧಾರ ತಗೊಂಡ್ರು ಅವ್ರ ಜೊತೆಗೆ ನಾವು ಇದ್ದೀವಿ. ಯಾಕಂದ್ರೆ ಅವರಿಗೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಬೇಕಂದ್ಬಿಟ್ಟು DK ಶಿವಕುಮಾರ್ ಅಲ್ಲೇ, ಖರ್ಗೆ ಅವರಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಇವತ್ತು ನಾವು ಮನವಿ ಮಾಡ್ಕೊಂತೀವಿ. ನಮ್ಮ ಜಿಲ್ಲೆಗೆ ಯಾರನ್ನ ಇವಾಗ ರಿಸೈನ್ ಮಾಡಿ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು. ಅದರಲ್ಲಿ ಪ್ರಥಮವಾಗಿ SN ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂದ್ಬಿಟ್ಟು ನಾನು ಮನವಿಯನ್ನ ಮಾಡ್ಕೊಂತ ನಾನು ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 2ನೇ ಅವಧಿಗೆ ಏನಿವತ್ತು ಕಮಿಟಿ ಫಾರ್ಮೇಷನ್ ಆಗ್ತಾ ಇದೆ. ಈ ಒಂದು ಕಮಿಟಿ ಫಾರ್ಮೇಷನ್ ಅಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರದ SN ನಾರಾಯಣಸ್ವಾಮಿ ಅವರಾದ SN ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಪದವಿ ಸಿಗುತ್ತೆ ಅಂತೇಳಿ ನಾವು ಬಂಗಾರಪೇಟೆ ಕ್ಷೇತ್ರದ ಎಲ್ಲ ಮತದಾರರು ಆಶಾಭಾವನೆಯಿಂದ ಕಾಯ್ತಾ ಇದ್ವಿ. ರಾತ್ರಿವರೆಗೂ ಕೂಡ ನಮ್ಮ ಶಾಸಕರ ಹೆಸರು ಪಟ್ಟಿಯಲ್ಲಿ, ಹೈಕಮಾಂಡ್ ಪಟ್ಟಿಯಲ್ಲಿತ್ತು. ಬೆಳಿಗ್ಗೆ ಇಲ್ಲ. ಹೈಕಮಾಂಡ್ಗೆ ಇವತ್ತು ನಾನು ಮನವಿ ಮಾಡ್ತೀನಿ, ನಾನೊಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಇಡೀ ಬಂಗಾರಪೇಟೆ ಕ್ಷೇತ್ರನೇ ಹಾಳೋಗೋದ್ರಲ್ಲಿ ಸಂಶಯನೇ ಇಲ್ಲ. ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ಸೇ ಇರೋದಿಲ್ಲ. ಹೈಕಮಾಂಡ್ ಅಲ್ಲಿ ಪದೇ ಮನವಿ ಮಾಡ್ತಾ ಇದ್ದೇನೆ, SN ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದ್ರೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ದಯವಿಟ್ಟು ನಾನು ದೂರಲ್ಲಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನೀವು ಅದನ್ನು ಪರಿಗಣಿಸಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ನೀವು ಕೊಡದೇ ಇದ್ರೆ ನಾವು ಬಂಗಾರಪೇಟೆ ಬ್ಲಾಕು ಮತ್ತು ಬೂದಿಕೋಟೆ ಬ್ಲಾಕು 2 ಬ್ಲಾಕ್ಗಳು ಕೂಡ ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆಯನ್ನು ಸಲ್ಲಿಸ್ತೇವೆ.